ಗಮನ ಸೆಳೆದ ಕುಸ್ತಿ ಪಂದ್ಯ. ಮಹಾತ್ಮ ಬಸವೇಶ್ವರ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ಬಸವಕಲ್ಯಾಣ ನಗರದ ರಥ ಮೈದಾನದಲ್ಲಿ ಇಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಯವರೆಗೆ ಜರುಗಿದ ಕುಸ್ತಿ ಪಂದ್ಯ ವಿಶೇಷವಾಗಿ ಗಮನ ಸೆಳೆಯಿತು. ಕುಸ್ತಿ ಪಂದ್ಯದಲ್ಲಿ ಸ್ಥಳೀಯರು ಸೇರಿದಂತೆ ಹುಮ್ನಾಬಾದ್, ಬೆಳಂಗಿ, ಮಹಾಗಾಂವ್, ಉಸ್ಮಾನಾಬಾದ್, ಲಾತೂರ್ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ 100ಕ್ಕೂ ಹೆಚ್ಚು ಜನ ಪೈಲ್ವಾನರು ಪಂದ್ಯದಲ್ಲಿ ಭಾಗವಹಿಸಿದ್ದರು. ಗೆಲುವಿಗಾಗಿ ಎದುರಾಳಿಗಳನ್ನು ಮಣಿಸಲು ತೊಡೆ ತಟ್ಟಿ ಪಟುಗಳ ಮೇಲೆ ಪಟುಗಳನ್ನು ಹಾಕಿ ಕಣಕ್ಕೆ ರಂಗೇರಿಸಿದರು. ಕುಸ್ತಿ ಪಂದ್ಯ ವೀಕ್ಷಿಸಲೆಂದು ಆಗಮಿಸಿದ ಕ್ರೀಡಾಭಿಮಾನಿಗಳು ಚಪ್ಪಾಳೆ ತಟ್ಟಿ ಪೈಲ್ವಾನರಿಗೆ ಪ್ರೋತ್ಸಾಹಿಸಿದರು. ಅಂತಿಮ ಕುಸ್ತಿಯಲ್ಲಿ ಗೆಲುವು ಸಾಧಿಸುವ ಮೂಲಕ ಲಾತೂರ್ನ ವಿಶಾಲ್ ಲೋಠೆ ಪ್ರಥಮ ಬಹುಮಾನ ಹಾಗೂ ಬೆಳಂಗಿಯ ಸಿದ್ದು ಪೂಜಾರಿ ದ್ವಿತೀಯ ಬಹುಮಾನ ಹಾಗೂ ಮುದಗಾಡ್ನ ಪ್ರದೀಪ್ ಮಾಳಿ ತೃತೀಯ ಬಹುಮಾನ ಪಡೆದರು. ಕುಸ್ತಿ ಪಂದ್ಯಕ್ಕೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದರಾಮಪ್ಪ ಗುದ್ಗೆ ಚಾಲನೆ ನೀಡಿದರು. ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ನಿರ್ದೇಶಕರಾದ ಮಲ್ಲಯ್ಯ ಸ್ವಾಮಿ ಹಿರೇಮಠ್ ಅಧ್ಯಕ್ಷತೆ ವಹಿಸಿದರು. ವಿಶ್ವಸ್ತ ಸಮಿತಿ ಕಾರ್ಯದರ್ಶಿ ನಾಗಯ್ಯ ಸ್ವಾಮಿ, ಬಿಡಿಪಿಸಿ ಅಧ್ಯಕ್ಷ ಬಸವರಾಜ್ ಕೋರ್ಕೆ, ಸಹ ಕಾರ್ಯದರ್ಶಿ ವಿವೇಕಾನಂದ ಹೊದಲೂರೆ, ನಿರ್ದೇಶಕರಾದ ವೀರಣ್ಣ ಹಲ್ಸಟ್ಟಿ, ಸುಭಾಷ್ ಹೊಳ್ಕೊಂಡೆ, ಕಾಶಪ್ಪ ಸಕ್ಕರ್ಬಾವಿ, ನಿವೃತ್ತ THO VS ಮಠಪತಿ, ನಾಗಣ್ಣ ಬೋರ್ಗೆ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು.